ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುತ್ತಿರುವವರಿಗೆ ಹುಬ್ಬಳ್ಳಿ ವಿಶ್ವದರ್ಶನ ಟ್ರಸ್ಟ್ ಬಳಗದವರು ನೀಡುವ 2025ನೇ ಸಾಲಿನ ನ್ಯಾಷನಲ್ ಐಕಾನ್ ಅವಾರ್ಡ್ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ. ಧಾರವಾಡದ ರಂಗಾಯಣ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ವಿಶ್ವದರ್ಶನ ಟ್ರಸ್ಟ್ ಬಳಗದ 5ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಾಡಿನ ವಿವಿಧ ಮಠಾಧೀಶರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಇವರಿಗೆ ವಿಶ್ವ ಅರಣ್ಯ ಉರುಗ ಚಕ್ರವರ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದು ಜಿಲ್ಲೆಯ ಕ್ಷತ್ರಿಯ ಮರಾಠ ಮುಖಂಡ ಪಾಂಡುರಂಗ ಪಾಟೀಲ್ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಲಯದ ವಾನಳ್ಳಿಯಲ್ಲಿ 2001ರಿಂದ ಅರಣ್ಯ ರಕ್ಷಕರಾಗಿ ಕರ್ತವ್ಯ ಆರಂಭಿಸಿದ ಇವರು 2012ರಲ್ಲಿ ಬಡ್ತಿ ಹೊಂದಿ ಉಪವಲಯ ಅರಣ್ಯ ಅಧಿಕಾರಿಯಾಗಿ ಬನವಾಸಿ ವಲಯದ ದಾಸನಕೊಪ್ಪ ಎಕ್ಕಂಬಿ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ 2024ರಿಂದ ಕಾತುರ ವಲಯದ ಪಾಳ ಶಾಖೆಯಲ್ಲಿ ಅರಣ್ಯ ಕರ್ತವ್ಯ ನಿರ್ವಹಿಸುತ್ತಾ ಸುಮಾರು ಇದುವರೆಗೆ 3000ಕ್ಕೂ ಹೆಚ್ಚು ವಿವಿಧ ಜಾತಿಯ ಹಾವುಗಳನ್ನ ರಕ್ಷಿಸಿದ್ದಾರೆ. ಇವರ ಈ ನಿಸ್ವಾರ್ಥವನ್ನ ಗುರುತಿಸಿ 25ನೇ ಸಾಲಿನ ನ್ಯಾಷನಲ್ ಐಕಾನ್ ಅವಾರ್ಡ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲೆಯ ಕ್ಷತ್ರಿಯ ಮರಾಠ ಮುಖಂಡ ಪಾಂಡುರಂಗ್ ಪಾಟೀಲ್ ತಿಳಿಸಿದ್ದಾರೆ. ಈ ಪ್ರಶಸ್ತಿ ಲಭಿಸಿರುವುದಕ್ಕೆ ಬನವಾಸಿ ದಾಸನಕೊಪ್ಪ, ಮುಳಗಿ, ಪಾಳ, ಕಾತೂರು ಭಾಗದ ಸಾರ್ವಜನಿಕರಿಗೆ ಹರ್ಷ ಸಂತೋಷಕ್ಕೆ ಕಾರಣವಾಗಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.